ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮೇ 16 ಬಹಳ ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವಂತಹ ಅಮಾವಾಸ್ಯೆ. ಈ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟ, ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸು, ಮುಟ್ಟಿದ್ದೆಲ್ಲ ಚಿನ್ನ, ಸೋಲೆ ಇಲ್ಲದ ನೆಮ್ಮದಿಯ ಜೀವನ. ಹಾಗಾದರೆ ಯಾವ ರಾಶಿಯವರು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ, ಇದೆಲ್ಲ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ಒಂದು ಶಕ್ತಿಶಾಲಿ ವಿಶೇಷವಾಗಿರುವಂತಹ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮಹಾಶಿವನ ಆಶೀರ್ವಾದ ಸಂಪೂರ್ಣವಾಗಿ ರಾಶಿ ಚಕ್ರದವರಿಗೆ ಅದೃಷ್ಟ, ಸಂಪತ್ತು, ನೆಮ್ಮದಿಯನ್ನು ತಂದುಕೊಡುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ, ಈ ರಾಶಿ ಚಕ್ರದವರ ಜೀವನ ಅದ್ಭುತವಾಗಿ ಬದಲಾಗುವಂತಹ ವಿಶೇಷವಾದ ಸಮಯ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಮಹಾಶಿವನ ಆಶೀರ್ವಾದ ಯಾವ ರೀತಿ ಕೈ ಹಿಡಿಯುತ್ತೆ, ಕುಬೇರ ಯೋಗ, ರಾಜಯೋಗ ಯಾವ ರೀತಿ ಇವರ ಜೀವನವನ್ನು ಕಾಪಾಡುತ್ತೆ, ಎಲ್ಲ ರೀತಿಯ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಖಂಡಿತವಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಣ್ಣು ಮುಟ್ಟಿದ್ರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ. ಎಲ್ಲ ರೀತಿಯ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, ಸಂಪೂರ್ಣವಾಗಿ 2026 ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಈ ಒಂದು ವಿಶೇಷವಾದ ಅಮಾವಾಸ್ಯೆ ನಿಮ್ಮ ಜೀವನದ ಅದೃಷ್ಟವನ್ನು ಬದಲಾಯಿಸುತ್ತದೆ, ಮಹಾಶಿವನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಅಷ್ಟಕ್ಕೂ ಕೂಡ 7 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ, ಕುಟುಂಬ ಸದಸ್ಯರಿಗೂ ಕೂಡ ಖಂಡಿತವಾಗಿ ರಾಶಿ ಹಣ ಸಿಗುತ್ತೆ, ಮನೆ ಬಾಗಿಲಿಗೆ ಅದೃಷ್ಟ ಒಲಿದು ಬರುತ್ತದೆ. ನೀವು ವಿಶೇಷವಾಗಿ ಅದೃಷ್ಟದ ಲಾಭವನ್ನು ಕಂಡುಕೊಳ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಇಲ್ಲಿಯವರೆಗೂ ಪೂರ್ಣಗೊಳ್ಳದ ಯಾವುದೇ ಕೆಲಸ ಕಾರ್ಯಗಳು ಅಮಾವಾಸ್ಯೆಯಿಂದ ಪೂರ್ಣಗೊಳ್ಳುವಂತಹ ಯೋಗ ಮೂಡಿಬರುತ್ತದೆ. ಕುಬೇರ ದೇವನ ಆಶೀರ್ವಾದ ಕೂಡ ನಿಮಗೆ ಆರ್ಥಿಕ ಸಮಸ್ಯೆಯಿಂದ ದೂರ ಮಾಡುತ್ತೆ. ಕೆಲಸದಲ್ಲೂ ಕೂಡ ಧನ ಪ್ರಾಪ್ತಿಯಾಗುತ್ತೆ. ಕಾರ್ಯ, ಕೆಲಸದಲ್ಲಿರ್ತಕ್ಕಂತಹ ಕಲಹಗಳು, ಬೇರೆಯ ಸಮಸ್ಯೆಗಳು ಈ ಒಂದು ಶಕ್ತಿಶಾಲಿ ಶನಿ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗುತ್ತೆ ಮತ್ತು ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸ್ತೀರಾ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಹೊಸ ಪರಿಚಯದಿಂದ ತುಂಬಾ ಲಾಭವಾಗುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಧೈರ್ಯದಿಂದ ಎದುರಿಸಿ ಮುನ್ನಡೀತೀರಾ. ಸೋಲು ಅನ್ನೋದು ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಯಶಸ್ಸು ನಿಮ್ಮ ಪಾಲಿನಲ್ಲಿ ಎಲ್ಲವನ್ನ ಕೂಡ ತಂದುಕೊಡುತ್ತದೆ. ಹಾಗಾಗಿ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಬೇಕು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಗಮನವಿಟ್ಟು ಓದಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವುದು ಖಚಿತ. ಒಟ್ಟಿನಲ್ಲಿ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿ ಚಕ್ರದವರಿಗೆ ರಾಜವೈಭೋಗದಿಂದ ತುಂಬಿರುವಂತಹ ಜೀವನವನ್ನ ನಡೆಸ್ತಾರೆ. ಮೀನ ರಾಶಿಯಲ್ಲಿರ್ತಕ್ಕಂಥವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ವಾಹನ ಖರೀದಿ, ಚಿನ್ನಾಭರಣ ಖರೀದಿ, ಅದೃಷ್ಟದ ವಿಶೇಷವಾಗಿರುವಂತಹ ಲಾಭ, ತುಂಬಾ ಯೋಗದ ಒಂದು ವಿಶೇಷವಾದ ಸಮಯವನ್ನು ಶುರು ಮಾಡ್ಕೊಳ್ತೀರಾ. ಹೌದು, ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನೋವಿನಿಂದ ತುಂಬಿದ ಜೀವನ ಕೊನೆಗೊಳ್ಳುತ್ತೆ. ಈ ಶನಿ ಅಮಾವಾಸ್ಯೆಯಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಅನುಭವಿಸುತ್ತಿರುವಂತಹ ಎಲ್ಲ ನೋವು ಕಷ್ಟಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಸಮಯ ಬಂದಿದೆ ಹಾಗೂ ಸಂತೋಷದ ಕ್ಷಣವನ್ನು ಕಳೀತೀರಾ. ಈ ರಾಶಿ ಚಕ್ರದವರಿಗೆ ದೇವರ ಆಶೀರ್ವಾದ ಸಿಗುತ್ತದೆ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿಯಾಗುತ್ತದೆ. ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ದೇವರ ಆಶೀರ್ವಾದ ಕೈ ಹಿಡಿಯುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ, ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಮಹಾಶಿವನ ಸ್ಮರಣೆಯನ್ನ ಮಾಡಿದರೆ ಖಂಡಿತವಾಗಿ ನಿಮಗೆ ಎಂಥದೇ ಕಷ್ಟಗಳಿದ್ರೂ ಮಂಜಿನಂತೆ ಕರಗಿ ಹೋಗುತ್ತೆ. ಕುಟುಂಬದ ಜೊತೆಗೆ ತುಂಬ ವಿಶೇಷವಾದ ಸಮಯವನ್ನು ಕಳೀತೀರಾ ಅಂತ ಹೇಳಬಹುದು. ಮುಂದಿನ ರಾಶಿ ಧನಸು ರಾಶಿ. ಧನಸು ರಾಶಿಯವರಿಗೆ ರಾಜಯೋಗದಿಂದ ತುಂಬಿರುವಂತಹ ಜೀವನ, ವ್ಯಾಪಾರ ವ್ಯವಹಾರ ತುಂಬ ಅತ್ಯುತ್ತಮವಾಗಿರುತ್ತೆ. ಈ ಅಮಾವಾಸ್ಯೆಯು ರಾಶಿಯವರಿಗೆ ಹೆಚ್ಚಿನ ಮಹತ್ವಪೂರ್ಣವಾಗಿರುತ್ತೆ. ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸರಳವಾಗಿ ಮುಗಿಯುವಂತಹ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಸಮಾಜದಲ್ಲಿ ಘನತೆ, ಗೌರವ, ಪ್ರತಿಷ್ಠೆ ಹೆಚ್ಚಾಗಬಹುದು. ಇವರ ಪಾಲಿಗೆ ಈ ಅಮಾವಾಸ್ಯೆಯು ಅದೃಷ್ಟವನ್ನು ತಂದುಕೊಡುತ್ತೆ. ವಾಹನ ಖರೀದಿ, ಮನೆ ಖರೀದಿ ಯೋಗ ಕೂಡಿ ಬರುತ್ತದೆ ಮತ್ತು ಈ ರಾಶಿ ಚಕ್ರದವರ ಹಲವಾರು ವರ್ಷಗಳ ಸಂಪೂರ್ಣವಾದ ಆಸೆಗಳನ್ನು ನನಸು ಮಾಡಿಕೊಳ್ಳಬಹುದು. ಅದ್ಭುತವಾಗಿರುವಂತಹ ಪ್ರಭಾವಶಾಲಿಯಾಗಿರುವಂತಹ ದಿನ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತವರಿಗೆ ಉನ್ನತ ಸ್ಥಾನಕ್ಕೆ ಏರುವಂತಹ ಸಾಧ್ಯತೆ ಇದೆ. ಹಣ, ಸಂಪತ್ತು ಇವರನ್ನ ಹುಡುಕಿಕೊಂಡು ಬರುತ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಕೈಗೊಂಡ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಹೆಚ್ಚು ಲಾಭದಿಂದ ಕೂಡಿರುತ್ತದೆ ಹಾಗೂ ಸ್ಥಿರಾಸ್ತಿ ಸಿಗುವಂತಹ, ಭೂಮಿಗೆ ಒಳಗಾಗಿರುವಂತಹ ಮನೆ ಆಗಿರಬಹುದು ಅಥವಾ ಯಾವುದೇ ರೀತಿಯ ಶುಭ ಲಾಭ
ಪ್ರಾಪ್ತಿಯಾಗುತ್ತೆ. ನಿಮಗೆ ಸ್ತ್ರೀಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಗೆಹರಿಯುವಂತಹ ಯೋಗ ಕೂಡಿ ಬರುತ್ತದೆ. ಹಾಗೆ ಈ ಸಂದರ್ಭದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿರಿ ಸಂಪತ್ತು ಧನಧಾನ್ಯ ಪ್ರಗತಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಜನರು ಗೃಹ ನಿರ್ಮಾಣ ಅಥವಾ ಯಾವುದೇ ಕಟ್ಟಡ ಕಾರ್ಯಗಳಿದೆ ಅಡೆತಡೆ ಇಲ್ಲದೆ ಸುಗಮವಾಗಿರುವಂತಹ ಕೆಲಸಗಳನ್ನು ನಿರ್ವಹಿಸಬಹುದು. ಒಂದು ಕೆಲಸ ಕಾರ್ಯವನ್ನು ಯೋಜನೆ ಮಾಡಿ ಕೈ ಹಾಕಿದ್ರೆ ಅದರಲ್ಲಿ ತುಂಬಾನೇ ಲಾಭವಾಗುತ್ತೆ. ಹೌದು, ಈ ರಾಶಿ ಚಕ್ರದವ ಆಸೆಗಳು ಕನಸುಗಳು ನನಸಾಗುತ್ತೆ. ನಿಮಗೆ ದೇವರ ಆಶೀರ್ವಾದ ಲಾಭದಾಯಕವಾಗಿರುತ್ತೆ. ನಿಮ್ಮ ಕಷ್ಟಗಳೆಲ್ಲ ಮುಕ್ತಾಯಗೊಳ್ಳುವಂತಹ ಹಂತಕ್ಕೆ ಬಂದು ತಲುಪಿದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸಿರಿ ಸಂಪತ್ತು ಸಮೃದ್ಧಿಯಾಗುತ್ತೆ. ಕುಟುಂಬದ ಜೊತೆಗೆ ಸಂತೋಷದಿಂದ ಜೀವನವನ್ನ ನಡೆಸುವಂತಹ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಇದು ನಿಮಗಾಗಿ ಅದೃಷ್ಟದ ಅಮಾವಾಸ್ಯೆ ಅಂತಾನೆ ಹೇಳಬಹುದು. ಹಾಗೂ ಈ ರಾಶಿ ಚಕ್ರದವರಿಗೆ ಈ ಎಲ್ಲ ಕಷ್ಟಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಒಂದು ಪ್ರಭಾವದಿಂದ ಲಾಭವನ್ನ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರುವಂತಹ ಅಮಾವಾಸ್ಯೆ ಪ್ರಭಾವದಿಂದ ಜನರಲ್ಲಿ ಮೊದಲ ಸ್ಥಾನ ಪ್ರಾಪ್ತಿಯಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಿರುವಂತವರಿಗೆ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಶಾಲಿ ಹಾಗೂ ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವಾಗಲೂ ಕೂಡ ಸಂತೋಷದ ಕ್ಷಣವನ್ನ ಅನುಭವಿಸ್ತೀರಾ. ನಿಮ್ಮ ಕುಟುಂಬದಲ್ಲಿ ಮತ್ತು ಬಂಧು ಮಿತ್ರರು ನಿಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಭಾಗ್ಯ ಹೊಲಿದು ಬರುತ್ತೆ. ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸಮಯದ ಅದೃಷ್ಟಕರ ಶುಭ ಘಟನೆಗಳು ನಡೆಯುತ್ತದೆ. ಈ ಒಂದು ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ಸಂಪತ್ತು ಮತ್ತು ಹಣದ ಸುರಿಮಳೆಯನ್ನು ಸುರಿಸುತ್ತದೆ. ಅನಿರೀಕ್ಷಿತವಾಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲಕರವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಈ ಶಕ್ತಿಶಾಲಿ ಅಮಾವಾಸ್ಯೆಯ ಪ್ರಭಾವ ಎಲ್ಲ ಸಾಲಗಳು ತೀರಿ ಕುಬೇರ ಯೋಗ ಕೂಡಿ ಬರುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಳವಾಗುತ್ತೆ. ನಿಮ್ಮ ದುಃಖದ ದಿನಗಳು ಅಂತ್ಯಗೊಳ್ಳುತ್ತದೆ. ಸಂತೋಷದ ವಾತಾವರಣ ಜೀವನದಲ್ಲಿ ತರುತ್ತದೆ. ನಿಮ್ಮ ಮನೆ ಕೆಲಸ ಕಾರ್ಯಗಳಿಗೆ ಶುಭವಾಗುತ್ತೆ. ಸ್ವಂತ ಮನೆ ವಾಹನ ಖರೀದಿ ಮಾಡುವಂತಹ ಶುಭ ಯೋಗ ನಿರ್ಮಾಣವಾಗ್ತಾ ಇದೆ. ನೀವೇ ಅದೃಷ್ಟವಂತರು. ನಿಮ್ಮ ಜೀವನ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರದ ದಿನಗಳನ್ನು ಬರಮಾಡ್ಕೊಳ್ತೀರಾ. ಹಿಂದೆ ಮಾಡಿದ ಪಾಪ ಕರ್ಮಗಳಿಗೆ ಇಲ್ಲಿಯವರೆಗೆ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಬಂದಿದ್ರೆ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ ಶುರುವಾಗುತ್ತೆ. ಈ ವರ್ಷ ಇದು ಕೊನೆಗೊಳ್ಳುವ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಕೊನೆಗೊಳ್ಳುತ್ತದೆ. ಸಂತೋಷದ ಅದೃಷ್ಟದ ಜೀವನ ನಿಮ್ಮ ಪಾಲಾಗುತ್ತೆ. ಯಾಕಂದ್ರೆ ಶನಿ ಅಮಾವಾಸ್ಯೆ ಅಂದ್ರೆ ಬಹಳಷ್ಟು ಶಕ್ತಿಶಾಲಿ ಹಾಗೂ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋಕೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಕೊಡೋದಕ್ಕೆ ಶುರು ಮಾಡುವಂತಹ ವಿಶೇಷವಾದ ಸಂದರ್ಭದ ಒಂದು ಅದೃಷ್ಟಕರ ಸಮಯ. ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ವಿಪರೀತವಾಗಿರುವಂತಹ ರಾಜಯೋಗವನ್ನ ಅನುಭವಿಸತಕ್ಕಂಥ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವಂತಹ ಅಮಾವಾಸ್ಯೆಯ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬದಲಾವಣೆ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯ. ಈ ಅಮಾವಾಸ್ಯೆ ತುಂಬಾ ಅನುಕೂಲ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುತ್ತೆ. ಸಿರಿ ಸಂಪತ್ತು ನಿಮ್ಮ ಪಾಲಿಗೆ ಬರುತ್ತೆ. ರಾಜ ಕುಬೇರ ಯೋಗ ಜೀವನದ ಒಂದು ಅದೃಷ್ಟದ ದಿಕ್ಕೆ ಬದಲಾಗುತ್ತೆ. ಧನ ಪ್ರಾಪ್ತಿಗಾಗಿ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿರುವಂತಹ ಪರಿಹಾರವನ್ನ ಮಾಡಬೇಕಾಗುತ್ತೆ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಯಾವಾಗಲೂ ಕೂಡ ಸಂತೋಷದಿಂದ ತುಂಬಿರುತ್ತೆ. ಬರೀ ಸುಖ ಶಾಂತಿ ನೆಮ್ಮದಿಯ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಹೆಚ್ಚಿನ ಒಂದು ಧನ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ನೀವು ಲಕ್ಷ್ಮೀ ದೇವಿ, ಮಹಾಶಿವ ಮತ್ತು ಶನಿದೇವನನ್ನ ಪೂಜೆ ಮಾಡೋದಕ್ಕೆ ಪ್ರಶಸ್ತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಈಗ ಸಂಪೂರ್ಣ ಮಾಡ್ಕೊಳ್ಬಹುದು. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.